ಈಶ್ವರ ವಿಷ್ಣುವಿನ ಪ್ರಾರ್ಥನೆಯಿಂದ ರಾಜ್ಯಕ್ಕೆ ಉತ್ತಮ ಮಳೆಯಾಗುತ್ತೆ. ಬರ ನಿವಾರಣೆಯಾಗಿ ಮಳೆಯಾಗುವ ಭವಿಷ್ಯವನ್ನ ಅಜ್ಜಯ್ಯ ನುಡಿದಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ರೈತ ರತ್ನ ಕಾರ್ಯಕ್ರಮದಲ್ಲಿ ಅಜ್ಜಯ್ಯ ಭವಿಷ್ಯವನ್ನ ನುಡಿದಿದ್ದಾರೆ. ತಡವಾಗಿದೆ, ಆದರೆ ಖಂಡಿತವಾಗಿ ಮಳೆಯಾಗುತ್ತೆ. ರಾಜ್ಯದಲ್ಲಿ ಮಳೆಗಾಗಿ ಅನುಷ್ಠಾನ ಜಪ ತಪ ಮಾಡ್ತೇವೆ. ಈಶ್ವರ ವಿಷ್ಣು ದೇಗುಲದಲ್ಲಿ 48 ದಿನ ಬೆಳಗ್ಗೆ ಪೂಜೆಯಾಗಬೇಕು. ಬೆಳಗ್ಗೆ 6 ಗಂಟೆಯೊಳಗೆ ಈಶ್ವರ ದೇಗುಲದಲ್ಲಿ ಮಂಗಳಾರತಿಯಾಗಬೇಕು. ಮಂಗಳಾರತಿ ನಡೆದ್ರೆ ಕೆರೆ ಕೋಡಿ ಒಡೆಯುವಷ್ಟು ಮಳೆಯಾಗುತ್ತೆ ಅಂತ ಮಳೆಗಾಗಿ ಅಜ್ಜಯ್ಯನ ಮಠದಲ್ಲೂ ಅನುಷ್ಠಾನ ಅಂತ ಅಜ್ಜಯ್ಯ ಹೇಳಿದ್ದಾರೆ. ಅಜ್ಜಯ್ಯ ಭವಿಷ್ಯದ ಬೆನ್ನಲ್ಲೇ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಈ ಮಳೆಯಿಂದ ಜಲಾಶಯಗಳಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿದ್ದ ರೈತ ರತ್ನ ಕಾರ್ಯಕ್ರಮದಲ್ಲಿ ಇಂಥದೊಂದು ಭವಿಷ್ಯವನ್ನ ಅಜ್ಜಯ್ಯ ನುಡಿದಿದ್ದಾರೆ. ಈಗ ನನ್ನ ಕಿವಿ ಬಿದ್ದದ್ದು ಮಳೆ ಇಲ್ಲ ನೋಡ್ರಿ ಬುದ್ಧಿ ಅಂತ ಅವ್ರು ಕೇಳಿರೋದು ನನ್ನ ಕಿವಿ ಬಿದ್ದೈತಿ. ಮಳೆ ಬರಂಗಿಲ್ಲ ಅಂತ ತಡದ ಮಳೆ ಆಗೈತಿ, ಖಂಡಿತ ಮಳೆ ಬರ್ತೈತಿ. ಅದರ ಒಂದು ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಮುಂದೆ ಕೂಡ ಆ ಅನುಷ್ಠಾನವನ್ನು ಜಪತಪಗಳನ್ನು ಮಾಡೋರಾಗ್ತೀವಿ. ರೈತರು ಕೂಡ ನೀವು ಹಸಿರು ಶಲ್ಲೆಯನ್ನು ಮೈಮೇಲೆ ಹಾಕ್ಕೊಂಡಿದ್ದೀರಾ. ಹಸಿರು ಜೀವನದ ಉಸಿರು ಅಂತ. ಆ ಹಸಿರು ಬೇಕಂದ್ರೆ ನಮ್ಮ ಪರಮಾತ್ಮನ ಜಡೆ ಗಂಗೆ ನಮಗೆ ಬೇಕೇ ಬೇಕು. ಅವಳ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ರೈತರ ಊರಲ್ಲೂ ಕೂಡ ಒಂದು ಬಸವೇಶ್ವರ ದೇವಸ್ಥಾನ ಇರ್ತತಿ, ಒಂದು ಈಶ್ವರ ದೇವಾಲಯ ಇರ್ತತಿ, ಒಂದು ವಿಷ್ಣು ದೇವಾಲಯ ಇರ್ತತಿ. ಯಾವ್ಯಾವ ದೇವಾಲಯಗಳದಾವೋ ಎಲ್ಲ ರೈತರು ಸೇರಿ ಬೆಳಗಿನ ಜಾವ ಅದಕ್ಕೆ 6 ಗಂಟೆ ಒಳಗಾಗಿ ಮಂಗಳಾರತಿ ಆಗುವಂಗೆ 48 ದಿನ ಮಾಡ್ರಿ. ನಿಮ್ಮೂರು ಕೋಡಿ ಒಡೆದು ಹೋಗೋಂಗೆ ನೀರು ಬರ್ತತಿ. ಅದು ನಿದರ್ಶನ ಶಕ್ತಿ ಇದೆ, ಪ್ರಶ್ನೆ ಇಲ್ಲ. ನಾವೇನು ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಹೇಳ್ತೀವಲ್ಲ, ಅನ್ನಮಯವಾಗಿರ್ತಕ್ಕಂಥ ಈ ಶರೀರ, ಅದಕ್ಕಾಗಿ ಭಗವಂತನ ಆಶೀರ್ವಾದ ಬೇಕಾಗಿರ್ತತಿ. ನಾವು ಭಗವಂತನ ಪ್ರಾರ್ಥನೆ ಮಾಡಕ್ಕೆ ಕಲಿಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.